ಇತ್ತೀಚೆಗೆ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದೇ ವರ್ಷದಲ್ಲಿ 55ಕ್ಕಿಂತ ಹೆಚ್ಚು ಗಿಗಾವಾಟ್, ಜಗತ್ತು ಮೆಗಾವಾಟದಲ್ಲಿ ಮಾತಾಡ್ತಾ ಇದೆ. ಇವತ್ತು ಗಿಗಾವಾಟ್ ಲೆಕ್ಕದಲ್ಲಿ ನಾವು ಎಲೆಕ್ಟ್ರಿಸಿಟಿ ಜನರೇಷನನ್ನು ಆ್ಯಡ್ ಮಾಡ್ತಾ ಇದ್ದೀವಿ. 55 ಗಿಗಾವಾಟ್ ಆ್ಯಡ್ ಆಗಿರೋದು ಭಾರತದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿಗೆ ರಿನ್ಯೂಯಬಲ್ ಎನರ್ಜಿ, ಅದು ಸಹಿತ. ಹಾಗಾಗಿ ಒಟ್ಟಾರೆ ಇನ್ಸ್ಟಾಲ್ಡ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿ 2014ರಲ್ಲಿ 250 ಗಿಗಾವಾಟ್ ಇದ್ದಿದ್ದು ಇವತ್ತು ಸಾಧಾರಣ 520 ಗಿಗಾವಾಟ್, ಅಂದರೆ ಮೋರ್ ದ್ಯಾನ್ ಡಬಲ್ ಇನ್ 20 ಇಯರ್ಸ್ ಆಗಿದೆ. ಹೀಗಾಗಿ ಸರಿಯಾಗಿ ಪ್ಲ್ಯಾನ್ ಮಾಡಿದರೆ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ದೇಶದ ಯಾವುದೇ ಮೂಲೆಯಲ್ಲಿ ಇವತ್ತಿನ ಮುಂದೆ ಏನದು ಪವರ್ ಕಟ್ ಅನ್ನೋದು ಇರಲಾರ್ದಂಥ ಒಂದು ಸ್ಥಿತಿಗೆ ನಾವು ಬಂದಿದ್ದೇವೆ. ನಮ್ಮ ಯಾತ್ರಿ ಕರ್ನಾಟಕದ ನಂಬರ್ 1 ಮೊಬಿಲಿಟಿ ಆಪ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಲೇ ಡೌನ್ಲೋಡ್ ಮಾಡಿ. 44 ಗಿಗಾವಾಟ್ ಸೋಲಾರು, 6.5 ಗಿಗಾವಾಟ್ ವಿಂಡ್ ಒಂದೇ ವರ್ಷದಲ್ಲಿ ವಿದಿನ್ 12 ಮಂತ್ಸ್, ಮತ್ತು ಉಳಿದ ಬೇರೆ ಬೇರೆ ರಿನ್ಯೂಯಬಲ್ ಎನರ್ಜಿ, ಬಯೋ ಎನರ್ಜಿ, ಈ ರೀತಿ ಕಾಂಪ್ರೆಸ್ಡ್ ಬಯೋ ಎನರ್ಜಿ, ಈ ರೀತಿ ಎಲ್ಲ ಸಂಗತಿಗಳಾಗಿ ಜಾಗತಿಕ ಮಟ್ಟದಲ್ಲಿ ಇಂಥ ಎಲ್ಲ ಸಮಸ್ಯೆಗಳಿದ್ದಾಗೂ ಸಹಿತ ಭಾರತದ ಎನರ್ಜಿ ಇವತ್ತು ಸೆಕ್ಯೂರ್ಡ್ ಇದೆ. ಉದಾಹರಣೆಗೆ ನಮ್ಮದು 20%, 22% ಆಗಿತ್ತು 2014ರಾಗ. 63,000 ಕಿಲೋಮೀಟರ್ ಒಟ್ಟು ನಮ್ಮದು ಲೆಂಗ್ತ್ ಇತ್ತು, ಎಲೆಕ್ಟ್ರಿಸಿಟಿ ಲೆಂಗ್ತ್, ಎಲೆಕ್ಟ್ರಿಕ್ ಟ್ರೈನ್ ಲೆಂಗ್ತು, ಲೈನ್ ಲೆಂಗ್ತು. ಅದು ಈಗ 1,05,000 ಕಿಲೋಮೀಟರ್ ಆಗಿದೆ. 1,05,000 ಕಿಲೋಮೀಟರ್ ಆಲ್ಮೋಸ್ಟ್ ಇವತ್ತು ಎಲೆಕ್ಟ್ರಿಫಿಕೇಷನ್ ಆಗಿದೆ. ಹಾಗಾಗಿ ಸಿಕ್ಕಾಪಟ್ಟೆ ನಾವು ಡೀಸೆಲ್ ಉಪಯೋಗ ಮಾಡ್ತಿದ್ದಲ್ಲ, ಅದೆಲ್ಲ ಕಮ್ಮಿ ಆಗ್ಯದ. ಯಾಕೆ ಭಾರತ ಸೆಕ್ಯೂರ್ ಆಗಿದೆ? ಇವರು ಕೆಲವರೆಲ್ಲ ಅಪೋಸಿಷನ್ದವರು ಬಾಯ್ ಬಡ್ಕೋತಾರಲ್ಲ, ಹಂಗಾತು. ಏನಾಗಿಲ್ಲ, ಇಟ್ ಈಸ್ ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಸೇಫ್. ಹಾಗಾಗಿ ಅಲ್ಲ, ಮೊದಲೇದ್ದು ತೈಲದ ಸಮಸ್ಯೆ ನಿಮ್ಗೆ ಯಾರಿಗಾರಾಗ್ಯದನ್ನು ಹೇಳ್ರಿ, ಜನ ಇದ್ದಿರಲ್ಲ. ನಿಮ್ಮ ಪೆಟ್ರೋಲ್ ಸಿಕ್ಕಿಲ್ಲ ಏನ್ರಿಪ್ಪ? ಸಿಕ್ಕತ್ತಿಲ್ಲ, ಡೀಸೆಲ್ ಸಿಕ್ಕತ್ತಿಲ್ಲ, ಆಮೇಲಿಂದ ಯಾರಿಗೆ ಬೇಕಂದ್ರೆ ಸೀಮೆ ಎಣ್ಣೆ ಸಿಕ್ಕತ್ತಿಲ್ಲ. ನಿಮಗೆ ಸಿಕ್ಕಿಲ್ಲ ಅಂದ್ರೆ ಫಸ್ಟ್ ನೀವು ಹೇಳ್ರಿ, ಆಮೇಲೆ ಅವರು ಕಾಂಗ್ರೆಸ್ದವ್ರು ನೀವೇ ಕೇಳ್ರಲ್ಲ. LPG, ಮನಿ LPGಗೆ ಏನೂ ಸಮಸ್ಯೆ ಇಲ್ಲ, ಎಲ್ಲೂ ಕೂಡ 1% ಸಮಸ್ಯೆ ಇಲ್ಲ. ಪ್ರಾಬ್ಲಮ್ ಆಗಿರೋದೆಲ್ಲೇ ಅಂತಂದ್ರೆ LPG ನಮ್ಮ ದೇಶದೊಳಗೆ ಮೊದಲು 20% ನಾವು ತಯಾರು ಮಾಡ್ತಾಯಿದ್ವಿ. ಯಾಕಂದ್ರೆ ನಮ್ಮ ಕಡೆ ಇಲ್ಲ, ಅದು ಇಟ್ ಇಸ್ ಎ ನ್ಯಾಚುರಲ್ ರಿಸೋರ್ಸ್. ಅದು ಭೂಮಿ ಕೆಳಗಡೆ ಇದ್ದಂಥ ಗ್ಯಾಸನ್ನು ತೆಗಿಬೇಕು, ನಮ್ಮ ಕಡೆ ಇಲ್ಲ ಅದು. ಅದಕ್ಕೆ ನಾವು ಈಗೇನು ಮಾಡಿದ್ದೀವಿ ಅಂತಂದ್ರೆ, ಕ್ರೂಡ್ ಆಯಿಲ್ ಮುಖಾಂತರ ಏನು ನಾವು ರಿಫೈನರಿ ಮಾಡಿದಾಗ ಗ್ಯಾಸ್ ಉತ್ಪನ್ನ ಆಗ್ತದೆ, ಆ ಗ್ಯಾಸಿನ ಪ್ರಮಾಣ ಜಗತ್ತಿನ ಬೇರೆ ದೇಶದಿಂದ ಬರ್ತಾ ಇದ್ದಿದ್ದರಿಂದ ನಮ್ಮ ಡಿಪೆಂಡೆನ್ಸಿ, ಇಂಪೋರ್ಟ್ ಡಿಪೆಂಡೆನ್ಸಿ ಮೋರ್ ದೆನ್ 50-60% ಇದ್ದಿದ್ದರಿಂದ ನಾವು ಏನು ಮಾಡ್ತಾಯಿದ್ವಿ, ಅದನ್ನು ತರಿಸ್ತಾ ಇದ್ವಿ. ಇಲ್ಲಿನ ಕ್ರೂಡ್ ಆಯಿಲ್ ಮೂಲಕ ನಾವು ಪೆಟ್ರೋಲು, ಡೀಸೆಲು, ಬೇರೆ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು, ಅಂದರೆ ಈಗ ನಿಮ್ಮದು ಡಾಂಬರು ಇತ್ಯಾದಿ ಏನಿದೆಲ್ಲ ಅದೆಲ್ಲ ಮಾಡ್ತಾಯಿದ್ವಿ, ಕೆರೋಸಿನ್ನು. ಈಗ ಅದನ್ನು ಈಕ್ವಲ್ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಗ್ಯಾಸು ಜಾಸ್ತಿ ಮಾಡಿದ್ವಿ. ಮತ್ತು ಕ್ರೂಡ್ ಆಯಿಲ್ ಇಂಪೋರ್ಟು ನಮ್ಮ ದೇಶದೊಳಗೆ 2014ರಾಗ 0 ಇತ್ತು ಸ್ಟೋರಿಂಗ್. ಇವತ್ತು 70 ದಿವಸಕ್ಕಾಗುವ ಸ್ಟೋರಿಂಗ್ ಅದ ಬರೀ ನಮ್ಮಲ್ಲಿ, ಭೂಮಿಯ ಕೆಳಗಡೆ. ಇಲ್ಲೇ ಉಡುಪಿ ಹತ್ರ ಅದ ಒಂದು ಸ್ಟೋರೇಜ್ ಕೆಪಾಸಿಟಿ. ಹಾಗಾಗಿ ದೇಶದಲ್ಲಿ ಎಲ್ಲಿಯೂ ಸಮಸ್ಯೆ ಆಗಿಲ್ಲ. ಸ್ಟೋರೇಜ್ ನಡೀತಾ ಇದೆ. ಮೊದಲು ಏನೂ ಇರಲಿಲ್ಲ, 0 ಇತ್ತು. 2014 ತನಕನೂ ಸರ್ಕಾರ ಇತ್ತು. 2014 ಮೊದಲು ಸೂರ್ಯ ಇದ್ದ. 2014 ಮೊದಲು ಗಾಳಿ ಇತ್ತು, ಪವನ ವಿದ್ಯುತ್ ಕಮ್ಮಿ ಇತ್ತು. ಟೋಟಲ್ ದೇಶದಾಗ 2.8 ಗಿಗಾವಾಟ್ ಇತ್ತು, ಯಾವುದು ಸೋಲಾರ್ ವಿದ್ಯುತ್. ಇವತ್ತು 150 ಗಿಗಾವಾಟ್ ಆಗಿದೆ. ಇದರ ಅರ್ಥ ಏನು? ಅಷ್ಟೆಲ್ಲ ನಮ್ಗೆ ರಿಪ್ಲೇಸ್ ಆಗಿ, ಇದರ ಜೊತೆಗೆ ನಾವು ಮೊದಲೇ ಸ್ಟೋರೇಜ್ ಮಾಡಿದ್ರಿಂದ ರಿಫೈನಿಂಗ್ ಕೆಪಾಸಿಟಿ ಡಬಲ್ ಆಗ್ಯದ. ಆಟೋ ರಿಕ್ಷಾದವರಿಗೆ ಎಲ್ಲ ಪ್ರಾಬ್ಲಮ್ ಆಗ್ಯದ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ 372 ಔಟ್ಲೆಟ್ಗಳಿದ್ದಾವೆ. 372 ಔಟ್ಲೆಟ್ಗಳ ಪೈಕಿ ಆಟೋ LPG ಔಟ್ಲೆಟ್, ಅದರಲ್ಲಿ 300 ಔಟ್ಲೆಟ್ಗಳು ಅವು ಪ್ರೈವೇಟ್ ಇದ್ದಾವೆ. 72 ಔಟ್ಲೆಟ್ಟು ನಮ್ದಿದ್ದಾವೆ. ಆ 72 ಔಟ್ಲೆಟ್ನಲ್ಲಿ ಸ್ಟಾಕಿಗೂ ಸಮಸ್ಯೆ ಇಲ್ಲ, ರೇಟ್ಗೂ ಸಮಸ್ಯೆ ಇಲ್ಲ.
ಆದರೆ 300 ಉಳಿದದ್ದೇನವಲ್ಲ, ಆ 300ರಲ್ಲಿ ಇರುವಂಥ ಏಕೈಕ ಸಮಸ್ಯೆ ಅಂತಂದ್ರೆ ಅವ್ರದ್ದು ರೇಟ್ ಜಾಸ್ತಿ ಆಗಿರೋದು. ಅವ್ರು ರೇಟ್ ಜಾಸ್ತಿ ಮಾಡಿದ್ದಾರೆ. ನಾವು ನಮ್ಮ ಎಕಾನಮಿ, ನಮ್ಮ ಬೇಸಿಕ್ ಎಕಾನಮಿ ಚೆನ್ನಾಗಿರೋದ್ರಿಂದ ನಾವು ರೇಟ್ ಜಾಸ್ತಿ ಮಾಡಿಲ್ಲ, ಮತ್ತು ಸ್ಟಾಕು ಇದೆ. ಅವ್ರ ಕಡೆನೂ ಸ್ಟಾಕ್ ಇದೆ, ಆದರೆ ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಾನು ನಿನ್ನೆ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಅವ್ರು ಏನು ರೇಟ್ ಅನ್ನೋದು ಡಿಸ್ಪ್ಲೇ ಮಾಡಬೇಕು. ಹಾಗಾಗಿ ಯಾವುದೇ ನಮ್ಮ OMC ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ ಭಾರತ ಸರ್ಕಾರದಿಂದ, ಆ ಕಂಪ್ನಿಗಳು IOCL, BPCL, HPC ಎಲ್ಲದು ಎಲ್ಲ ಔಟ್ಲೆಟ್ ಅವ, ಅಲ್ಲಿ ಎಲ್ಲೂ ಸಮಸ್ಯೆ ಇಲ್ಲ. ಮೂರನೇದಾಗಿ ವುಮನ್ ರಿಸರ್ವೇಷನ್ ಬಿಲ್ಗಾಗಿ ವಿಶೇಷ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ನಾವು ವುಮನ್ ರಿಸರ್ವೇಷನ್ ಬಿಲ್ಲನ್ನು ಪಾಸ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಹಿಂದೆನೂ ಸಹಿತ ಅಪೋಸಿಷನ್ ಪಾರ್ಟಿಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಬೆಂಬಲವನ್ನು ಕೊಟ್ಟಾರೆ. ಈ ಸರ್ತಿನೂ ಕೊಡ್ತಾರೆ ಅನ್ನುವಂಥ ಆಶಾಭಾವನೆಯನ್ನು ಹೊಂದಿದೆ. ನೋಡ್ರಿ, ಈಗ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಬಯಸೋದಿಲ್ಲ. ಆದರೆ ಅಲ್ಲಿ ಏನೇನು ಆಗ್ತಾ ಇದೆ, ಮತ್ತು ಇವರೇನು ಮೋದಿಯವ್ರನ್ನ, ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಮೋದಿ ಸಾಹೇಬರಿಗೆ ವಿರೋಧ ಮಾಡಬೇಕು, ಮೋದಿಯವರಿಗೆ ವಿರೋಧ ಮಾಡಬೇಕು ಅನ್ನುವಂಥ ಬರದಾಗ ಭಾರತವನ್ನು ವಿರೋಧ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಪಾತ್ರ ಏನದ ಎಲ್ಲ ಓದ್ತಾ ಇದ್ದಾರೆ. ಈಗ ಅಲ್ಲಿ ಸ್ಥಿತಿ ಏನಾಗಿದೆ ಎಲ್ಲವೂ ಓದ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಒಟ್ಟಾರೆ ರಾಜಕಾರಣದ ಹಿನ್ನೆಲೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ, ವಿದೇಶಾಂಗ ಮಂತ್ರಾಲಯ ವಿವರವಾದ ಸ್ಟೇಟ್ಮೆಂಟ್ ಕೊಡ್ತದೆ. ಆದರೆ ಭಾರತ, ನಾವು ಯುದ್ಧ ಆಗಬಾರ್ದು ಮೊದಲಿದ್ದು, ಇದ್ರ ಜೊತೆಗೆ ನಮ್ಮ ಹಿತವನ್ನು ಕಾಪಾಡಲಿಕ್ಕೆ ಏನು ಮಾಡ್ಬೇಕು ಅದು ಮಾಡೀವಿ. ಹೀಗಾಗಿ ನಮ್ಗೆ ಎಲ್ಲೂ ತೊಂದರೆ ಆಗಿಲ್ಲ. ನಾನು ನಿಮ್ಗೆ ಅದಕ್ಕೆ ಮೊದಲೇ ಪ್ರಶ್ನೆ ಕೇಳಿದೆ, ನಿಮ್ಗೆ ಯಾರಿಗಾರು ಪೆಟ್ರೋಲ್ ಸಿಕ್ಕಿಲ್ಲೇನಪ್ಪ, ಡೀಸೆಲ್ ಸಿಕ್ಕಿಲ್ಲ, ನಿಮ್ಮ ಮನೆಯೊಳಗೆ ಗ್ಯಾಸ್ ಬಂದಿಲ್ಲ, ಹೇಳ್ರಿ ಇಲ್ಲೇ. ಇದೆಲ್ಲ ಯಾಕೆ ಸರಿಯಾಗಿದೆ ಅಂದರೆ ಭಾರತದ ದಿಕ್ಕು, ದಶೆ ಮತ್ತು ನೇತೃತ್ವ ಸರಿ ಇದೆ ಅನ್ನೋದು.